ಸ್ನೇಹಿತರೆ, ಇವತ್ತು ನಾವು ಫೋನ್ಪೇನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಒಂದು ರಿಡೀಮ್ ಕೋಡನ್ನು ಯಾವ ರೀತಿ ಖರೀದಿ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅದು ಎಷ್ಟೇ ಅಮೌಂಟನ್ನು ಒಂದು ರಿಡೀಮ್ ಕೋಡ್ ಇರ್ಬೋದು, ಆ ಒಂದು ರಿಡೀಮ್ ಕೋಡನ್ನು ನೀವು ಪರ್ಚೇಸ್ ಮಾಡಬಹುದು, ಫೋನ್ಪೇ ಮೂಲಕ ಪರ್ಚೇಸ್ ಮಾಡಬಹುದು. ಅದನ್ನು ನೀವು ಹೋಗ್ಬಿಟ್ಟು ಗೂಗಲ್ ಪ್ಲೇನಲ್ಲಿ ಹೋಗ್ಬಿಟ್ಟು ರಿಡೀಮ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಏನಾದರೂ ಗೂಗಲ್ ಪ್ಲೇನಲ್ಲಿ ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ನಾಗಲಿ ನೀವು ಖರೀದಿ ಮಾಡೋದಿದ್ರೆ ಆ ಒಂದು ಅಮೌಂಟನ್ನು ಅಲ್ಲಿಂದ ನೀವು ರಿಡೀಮ್ ಕೋಡ್ ಮೂಲಕ ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫೋನ್ಪೇನಲ್ಲಿ ಯಾವ ರೀತಿ ನಾವು ರಿಡೀಮ್ ಕೋಡನ್ನು ಪರ್ಚೇಸ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಗೂಗಲ್ ಪ್ಲೇನ ಆಪ್ಷನ್ ಎಲ್ಲಿದೆ ಅಂತ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಅಲ್ಲಿ ನಾವು ಈ ಒಂದು ರಿಡೀಮ್ ಕೋಡನ್ನು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ರಿಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಫೋನ್ಪೇನಲ್ಲಿ. ಇಲ್ಲಿ ಫೋನ್ಪೇನ ಹೊಸ ಇಂಟರ್ಫೇಸಲ್ಲಿ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ರಿಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಗೂಗಲ್ ಪ್ಲೇ ಅಂತ ಈ ರೀತಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅಥವಾ ಆ್ಯಪಲ್ ಸ್ಟೋರ್ ಕೂಡ ಇದೆ ಸ್ನೇಹಿತರೆ. ಅದರ ಒಂದು ಏನಾದರೂ ನೀವು ರಿಡೀಮ್ ಕೋಡ್ನು ಕೂಡ ಖರೀದಿ ಮಾಡಬಹುದು. ಈಗ ನಾನು ಗೂಗಲ್ ಪ್ಲೇ ಸ್ಟೋರ್ನ ರಿಡೀಮ್ ಕೋಡನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಖರೀದಿ ಮಾಡೋದನ್ನು ಹೇಳ್ತೀನಿ. ಇಲ್ಲಿ ನೋಡ್ಬೋದು ಅಮೌಂಟ್ ಇಲ್ಲಿ ಎಷ್ಟು ಅಂತ ಇಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ. ನಾವು ಎಷ್ಟು ರೂಪಾಯಿನ ನಾವು ಗೂಗಲ್ ಪ್ಲೇನ ಒಂದು ವ್ಯಾಲೆಟ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ. ಈ ರೀತಿ ನಾನು ಮಿನಿಮಮ್ 10 ರೂಪಾಯಿ, ಮ್ಯಾಕ್ಸಿಮಮ್ 5,000ವರೆಗೂ ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು 10 ರೂಪಾಯಿನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಪ್ರೊಸೀಡ್ ಟು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ನಿಂದ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಮ್ಮ UPI ಪಿನ್ನನ್ನು ಹಾಕಿಬಿಟ್ಟು ಆ ಪೇಮೆಂಟನ್ನು ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಕೋಡ್ ಅನ್ನೋದು ಜನ್ರೇಟ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನೋಡ್ಬೋದು ಗೂಗಲ್ ಪ್ಲೇನ ಒಂದು 10 ರೂಪಾಯಿಲಿ ಕೋಡ್ ಇಲ್ಲಿ ಪಿನ್ ಅಂತ ಇಲ್ಲಿ ಒಂದು ಪಿನ್ ಜನ್ರೇಟ್ ಆಗಿದೆ ಸ್ನೇಹಿತರೆ. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಈ ಕಡೆಗೆ ಒಂದು ಕಾಪಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಪಿ ಕೂಡ ಮಾಡ್ಕೋಬೋದು. ಕಾಪಿ ಮಾಡಿಬಿಟ್ಟು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ನು ಕೂಡ ತೊಗೊಳ್ಳಿ. ಯಾಕೆಂದರೆ ಈ ಕೋಡ್ ಒಂದ್ಸಾರಿ ಲಾಸ್ ಆದರೆ ಮರಳಿ ಸಿಗೋದಿಲ್ಲ. ಅದಕ್ಕಾಗಿ ನಾನು ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿದ್ದೀನಿ. ನಂತರದಲ್ಲಿ ಈ ಒಂದು ಕೋಡನ್ನು ನಾವು ಹೋಗ್ಬಿಟ್ಟು ಇಲ್ಲಿ ನೇರವಾಗಿ ರಿಡೀಮ್ ನಾವು ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಪ್ಲೇಸ್ಟೋರ್ನಲ್ಲಿ ರಿಡೀಮ್ ಕೂಡ ಡೈರೆಕ್ಟಾಗಿ ರಿಡೀಮ್ ಮಾಡ್ಬೋದು. 10 ರೂಪಾಯಿ ನೋಡ್ಬೋದು, 10 ರೂಪಾಯಿ ಒಂದು ರಿಡೀಮ್ ಕೋಡ್ನ ಡೈರೆಕ್ಟಾಗಿ ರಿಡೀಮ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ಕೂಡ ರಿಡೀಮ್ ಮಾಡ್ಬೋದು. ಈ ರೀತಿ ನಾವು ಫೋನ್ಪೇನಲ್ಲಿ ಗೂಗಲ್ ಪ್ಲೇನ ಒಂದು ರಿಡೀಮ್ ಕೋಡನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.